ನಮಸ್ಕಾರ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್. ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಿದೆ. ಇವತ್ತು ಸಾಕಷ್ಟು ಜನ ಫಲಾನುಭವಿಗಳು ಹಣ ಬಂದಿದೆ 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 ಅಂತ ಕಾಮೆಂಟ್ ಮುಖಾಂತರ ಅವರ ಒಂದು ಸಂತಸವನ್ನಾದ್ರೆ ವ್ಯಕ್ತಪಡಿಸ್ತಿದ್ರು. ಇಲ್ಲಿ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ಹೇಳ್ತಿದ್ರು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ಸಾಕಷ್ಟು ಜನ ಫಲಾನುಭವಿಗಳು ಹಣ ಬಂದಿದೆ ಬಂದಿದೆ ಅಂತ ಹೇಳ್ತಾನೆ ಇದ್ರು. ಈಗ ಯಾವ ಜಿಲ್ಲೆಗಳಲ್ಲಿ ಇವತ್ತು ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿದೆ ಏನು ಅನ್ನುವಂಥದ್ದನ್ನೆಲ್ಲ ತಿಳಿಸ್ಕೊಡ್ತೀನಿ. ಎಲ್ಲರೂ ವಿಡಿಯೋ ಕೊನೆವರೆಗೂ ನೋಡಿ. ಅದಕ್ಕೆ ಮುಂಚೆ ನೀವ್ಯಾರಾದ್ರೂ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈಗಲೇ ಚಾನಲ್ ಅನ್ನ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದ್ರೆ ಕೊಡಿ. ನೀವು ಕೂಡ ಸಬ್ಸ್ಕ್ರೈಬ್ ಲೈಕ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಸ್ ಆದ್ರೆ ಸಿಗ್ತಿರುತ್ತೆ. ಈಗಾಗಲೇ ಯಾರು ಸಬ್ಸ್ಕ್ರೈಬ್ ಲೈಕ್ ಮಾಡಿ ವಿಡಿಯೋ ನೋಡ್ತಿದ್ರೋ ಎಲ್ಲರಿಗೂ ನನ್ನ ಒಂದು ಹೃದಯ ಪೂರ್ವಕ ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನಾನೀಗ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಗೃಹಲಕ್ಷ್ಮಿ ಯೋಜನೆ 30ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದೀವಿ ಅಂತ ಈಗಾಗಲೇ ಸಚಿವೆಯಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳಿದ್ರು. 31ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡಿಬಿಟ್ಟಿದೀವಿ. ಶೀಘ್ರದಲ್ಲೇ 30ನೇ ಕಂತಿನ ಹಣನೂ ಬರುತ್ತೆ, 31ನೇ ಕಂತಿನ ಹಣ ಕೂಡ ಬರುತ್ತೆ ಅಂತ ಹೇಳಿದ್ರು. ಮತ್ತೆ ಅದ್ರ ಜೊತೆಗೆ ಇಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷರಾದ ದಿನೇಶ್ ಗೂಳಿಗೌಡ ಅವರು ಕೂಡ ತಿಳಿಸ್ಕೊಟ್ಟಿದ್ರು. ನಾವು ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣವನ್ನ ಈಗಾಗಲೇ ಬಿಡುಗಡೆ ಮಾಡಿದೀವಿ. ಇದುವರೆಗೂ ನಾವು ಗೃಹಲಕ್ಷ್ಮಿಯರಿಗೆ 60,000 ಹಣವನ್ನ ಜಮಾ ಮಾಡಿದೀವಿ ಅನ್ನುವಂಥದ್ದು ಇಲ್ಲಿ ದಿನೇಶ್ ಗೂಳಿಗೌಡ ಅವರು ಒಂದು ಮಾಹಿತಿ ಆದ್ರೆ ಕೊಟ್ಟಿದ್ರು ಮಾಧ್ಯಮ ಮಿತ್ರರೊಂದಿಗೆ. ಈಗ ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿಯರಿಗೆ ಯಾವ ಜಿಲ್ಲೆಯಲ್ಲಿ ಹಣ ಬರೋದಕ್ಕೆ ಶುರು ಆಗಿದೆ, ಯಾವ ಯಾವ ಜಿಲ್ಲೆಗಳಲ್ಲಿ ಇವತ್ತು ಬಂದಿದೆ ಅನ್ನುವಂಥದ್ದನ್ನ ಫಲಾನುಭವಿಗಳು ಕಾಮೆಂಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ವಿಡಿಯೋ ಕೊನೆವರೆಗೂ ನೋಡ್ತಾ ಹೋಗಿ. ನೋಡಿ ಸ್ನೇಹಿತರೆ, ಮೊದಲನೇದಾಗಿ ತುಂಬಾ ಜನ ಕಾಮೆಂಟ್ ಮಾಡಿದ್ರು. ಇಲ್ಲಿ ಯಾದಗಿರಿ ಜಿಲ್ಲೆಯಿಂದ ಕಾಮೆಂಟ್ ಮಾಡಿದ್ರು. ಯಾದಗಿರಿ ಸೈಡಿಂದ ಹೇಳಿದ್ರು ನಮಗೆ 2,000 ಹಣ ಬಂದಿದೆ. ಇಲ್ಲಿ ಯಾದಗಿರಿ ಜಿಲ್ಲೆಯವರು ಹೇಳ್ತಿದ್ರು ನಮಗೆ 2,000 ಹಣ ಬಂದಿದೆ ಅಂತ ಇಲ್ಲಿ ಕಾಮೆಂಟ್ ಆದ್ರೆ ಮಾಡಿದ್ರು ಸ್ನೇಹಿತರೆ. ಮತ್ತೆ ಇನ್ನು ಯಾವ ಜಿಲ್ಲೆಯವರು ಕಾಮೆಂಟ್ ಮಾಡಿದ್ರು ಅನ್ನುವಂಥದ್ದನ್ನ ತಿಳಿಸ್ಕೊಡ್ತೀನಿ ನೋಡಿ. ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಂದಿದೆ ಅಂತ ಫಲಾನುಭವಿಗಳು ಕಾಮೆಂಟ್ ಮಾಡಿದ್ರು. ಇಲ್ಲಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದು ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗಿರುವಂತದ್ದು. ಚಿತ್ರದುರ್ಗ ಜಿಲ್ಲೆಯಿಂದ ಕೂಡ ಕಾಮೆಂಟ್ ಮಾಡಿ ಹೇಳಿದ್ರು ನಮಗೆ ಗೃಹಲಕ್ಷ್ಮಿ ಯೋಜನೆಯ 2,000 ಹಣ ಇವತ್ತು ಬಂದು ಜಮಾ ಆಗಿದೆ ಅಂದ್ಬಿಟ್ಟು. ಮತ್ತೆ ಸ್ನೇಹಿತರೆ, ಯಾವ ಜಿಲ್ಲೆಯವರು ಹೇಳಿದ್ರು ಅಂದ್ರೆ ತುಮಕೂರು ಜಿಲ್ಲೆಯಿಂದ ಸಾಕಷ್ಟು ಜನ ಕಾಮೆಂಟ್ಸ್ ಮಾಡಿ ಹೇಳಿದ್ರು ನಮಗೆ ತುಮಕೂರು ಜಿಲ್ಲೆಯಲ್ಲಿ ಹಣ ಬಂದಿದೆ 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 ಅಂತ. ಸಾಕಷ್ಟು ಜನ ಹಣ ಬಂದಿದೆ ಅಂತ ತುಮಕೂರು ಜಿಲ್ಲೆಯಿಂದ ಕೂಡ ಅವರ ಒಂದು ಸಂತಸವನ್ನು ವ್ಯಕ್ತಪಡಿಸ್ತಿದ್ರು. ನಾವು ಇಷ್ಟು ದಿನದಿಂದ ವೇಟ್ ಮಾಡಿದ್ದಕ್ಕೆ ಈಗ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಂದು ಜಮಾ ಆಗಿದೆ ಅಂತ ಹೇಳ್ತಿದ್ರು. ಮತ್ತೆ ವಿಜಯನಗರ ಜಿಲ್ಲೆಯಿಂದ ಕೂಡ ಕಾಮೆಂಟ್ ಬಂದಿತ್ತು. ವಿಜಯನಗರ ಜಿಲ್ಲೆಯಿಂದ ಕೂಡ ಗೃಹಲಕ್ಷ್ಮಿಯವರು ಹೇಳಿದ್ರು ನಮಗೆ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ 2,000 ಬಂದು ನಮ್ಮ ಖಾತೆಗಳಿಗೆ ಜಮಾ ಆಗಿರುವಂತದ್ದು ಅಂತ ಇಲ್ಲಿ ವಿಜಯನಗರ ಜಿಲ್ಲೆಯವರು ಕೂಡ ಕಾಮೆಂಟ್ ಮಾಡಿದ್ರು. ಮತ್ತೆ ಫಲಾನುಭವಿಗಳು ಬೆಂಗಳೂರು ಅರ್ಬನ್ ಮತ್ತೆ ಬೆಂಗಳೂರು ರೂರಲ್, ಇಲ್ಲಿ ಬೆಂಗಳೂರು ನಗರ ಮತ್ತೆ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾರು ಬರ್ತಾರೆ ಆ ಒಂದು ಫಲಾನುಭವಿಗಳು ಕೂಡ ಕಾಮೆಂಟ್ ಮುಖಾಂತರ ಹೇಳ್ತಿದ್ರು 30ನೇ ಕಂತಿನ ಹಣ ನಮಗೆ ಬಂದಿದೆ 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 ಅಂತ ಹೇಳ್ತಿದ್ರು. ನೋಡಿ ಸ್ನೇಹಿತರೆ, ಈಗ ಹಂತವಾಗಿ ಮೊದಲನೇ ಹಂತದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬಿಡುಗಡೆಯಾಗಿ ಇವತ್ತು ಖಾತೆಗಳಿಗೆ ಬಂದು ಜಮಾ ಆಗ್ತಿದೆ. ನೀವ್ಯಾರು ಇನ್ನ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಒಂದು ಸರಿ ಬಂದು ಒಂದು ಜಿಲ್ಲೆಯಲ್ಲಿ ಅಮೌಂಟ್ ಬೀಳೋದು ಅಷ್ಟೇ ತಡ. ಎಲ್ಲ ಒಂದು ಜಿಲ್ಲೆಗಳಿಗೂ ಅಮೌಂಟ್ ಆದ್ರೆ ಬಂದ್ಬಿಡುತ್ತೆ. ಎಲ್ಲೋ ಒಂದ್ ಹತ್ರ ಸ್ಟಾರ್ಟ್ ಆದ್ರೆ ಆಯ್ತು, ಆ ಜಿಲ್ಲೆ ಈ ಜಿಲ್ಲೆ ಅಂತ ಅನ್ನುವಂಥದ್ದು ಏನು ಭೇದ ಭಾವ ಇಲ್ಲ. ಈಗ ಮೊದಲು ಈ ರೀತಿ ತುಮಕೂರು ಜಿಲ್ಲೆಯಲ್ಲಿ, ಯಾದಗಿರಿ ಜಿಲ್ಲೆಯಲ್ಲಿ, ಇಲ್ಲಿ ವಿಜಯನಗರದಲ್ಲಿ ಇಲ್ಲೆಲ್ಲ ಬಂದಿದೆ ಹಣ. ಓಕೆನಾ, ಎಲ್ಲೋ ಒಂದ್ ಹತ್ರ ಮೊದಲನೇ ಹಂತದಲ್ಲಿ ಸ್ಟಾರ್ಟ್ ಆದ್ರೆ ಸಾಕು, ಎಲ್ಲ ಜಿಲ್ಲೆಗಳಿಗೆ, ಕರ್ನಾಟಕದಲ್ಲಿರುವಂತಹ 31 ಜಿಲ್ಲೆಗಳಲ್ಲಿರುವಂತಹ ಫಲಾನುಭವಿಗಳು ಕೂಡ ಹಣ ಬರುತ್ತೆ. ಒಬ್ಬರಿಗೆ ಬೇಗ ಬರುತ್ತೆ, ಒಬ್ರಿಗೆ ಲೇಟ್ ಆಗಿ ಬರುತ್ತೆ. ಅದ್ರ ಬಗ್ಗೆ ಅಂತೂ ನೀವು ತಲೆ ಕೆಡಿಸ್ಕೋಬೇಡಿ. ಈಗ ಈ ವಿಡಿಯೋ ಯಾರು ನೋಡ್ತಿದ್ರೋ ನೀವು ಪ್ರತಿಯೊಬ್ರು ಇಲ್ಲಿ ಕಾಮೆಂಟ್ ಮಾಡೋದ್ರಿಂದ ಎಲ್ಲಾ ಫಲಾನುಭವಿಗಳಿಗೆ ಗೊತ್ತಾಗುತ್ತೆ. ನೀವು ವಿಡಿಯೋ ನೋಡ್ತಿರುವಂತಹ ಪ್ರತಿಯೊಬ್ರು ನಿಮ್ಮ ಜಿಲ್ಲೆ ಯಾವುದು ಮತ್ತೆ ಗೃಹಲಕ್ಷ್ಮಿ 30ನೇ ಕಂತಿನ ಹಣ ನಿಮಗೆ ಬಂದು ಜಮಾ ಆಗಿದೆಯಾ ಇಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ಬರು ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ತಿಳಿಸಿ. ಬಂದಿಲ್ಲ ಅಂದ್ರೆ ಯಾರು ಏನೂ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಆಲ್ರೆಡಿ ಹಣ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನೀವು ಯಾವ ಕಚೇರಿ ಹತ್ರನೂ ಹೋಗ್ಬೇಡಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಗೆ ಹಣ ಬಂದು ಜಮಾ ಆಗುತ್ತೆ. ಒಂದು 2-3 ದಿನಗಳಲ್ಲಂತೂ ಪಕ್ಕ ಬಂದು ಗೃಹಲಕ್ಷ್ಮಿ 30ನೇ ಕಂತಿನ ಹಣ ನಿಮ್ಮೆಲ್ಲರಿಗೂ ಕ್ಲಿಯರ್ ಆಗುತ್ತೆ. ನೀವೇ ಬಂದು ಇಲ್ಲಿ ಕಾಮೆಂಟ್ ಮುಖಾಂತರ ಹೇಳ್ತೀರಾ ಹಣ ಬಂದಿದೆ ಅಂದ್ಬಿಟ್ಟು. ಅದರಿಂದ ನೀವು ಯಾರು ತಲೆ ಕೆಡಿಸ್ಕೋಬೇಡಿ. 30ನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಬಂದು ಜಮಾ ಆಗುತ್ತೆ. ಈಗಾಗಲೇ ನಿಮಗೆ ಬಂದಿದ್ರೆ ವಿಡಿಯೋಗೆ ಲೈಕ್ ಮಾಡ್ಬಿಟ್ಟು ಕಾಮೆಂಟ್ ಮುಖಾಂತರ ಬಂದಿದೆ ಅಂತ ತಿಳಿಸಿ.